ನೀವು ಆಗಾಗ ಹುಷಾರು ತಪ್ಪಿದ್ರೆ ನಿಮ್ಮ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ಬೋದು. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅಥವಾ ದೃಢಪಡಿಸ್ಕೊಳ್ಳೋದಕ್ಕೆ ನಾವು ಕೆಲವು ಆಹಾರಗಳನ್ನ ನಾವು ಪ್ರತಿದಿನ ತಿಂತಾ ಹೋಗಬೇಕು. ಅಂದರೆ ಇದರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್, ಒಂದು ತುಂಬ ಹೆಚ್ಚಿಗೆ, ಒಂದು ಕಡಿಮೆ ಹಾಗಂತಲ್ಲ, ಎಲ್ಲವನ್ನು ಪ್ರತಿನಿತ್ಯ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಅಂದರೆ ಈ ಸೊಪ್ಪು, ತರಕಾರಿ ಇದರಲ್ಲೆಲ್ಲ ವಿಟಮಿನ್ ಎ, ಸಿ, ಕೆ ಈ ಅಂಶಗಳಿರುತ್ತೆ. ಇದು ಇಮ್ಯುನಿಟಿಗೆ ತುಂಬ ಇಂಪಾರ್ಟೆಂಟ್. ಹಾಗೆ ಸಿಟ್ರಸ್ ಫ್ರೂಟ್ಸ್ ಅಂತ ಹೇಳೋ ನಿಂಬೆಹಣ್ಣು ಮತ್ತು ಕಿತ್ತಳೆ ಹಣ್ಣು ಇದರಲ್ಲೆಲ್ಲ ವಿಟಮಿನ್ ಸಿ ತುಂಬಾ ಸಿಗುತ್ತೆ ನಮಗೆ. ಇದು ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಕಾಳುಗಳು, ಬೀಜಗಳು, ಈ ಪಂಪ್ಕಿನ್ ಸೀಡ್ಸು, ವಾಟರ್ಮೆಲನ್ ಸೀಡ್ಸ್, ಇದೆಲ್ಲ ಸನ್ಫ್ಲವರ್ ಸೀಡ್ಸ್ ಇದೆಲ್ಲ ಬಳಸ್ತಾ ಹೋದರೆ ಜಿಂಕ್ ಮತ್ತು ವಿಟಮಿನ್ ಇ ಸಿಗುತ್ತೆ. ಇದರಿಂದ ನಮ್ಮ ಇಮ್ಯೂನ್ ಸೆಲ್ಸ್ ಸ್ಟ್ರಾಂಗ್ ಆಗುತ್ತೆ. ಹಾಗೆ ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋವಂಥ ಶುಂಠಿ, ಬೆಳ್ಳುಳ್ಳಿ ಇದನ್ನು ಕೂಡ ಪ್ರತಿದಿನ ಬಳಸ್ತಾ ಹೋಗಿ. ಹಾಗೆ ಮೊಸರು, ಮಜ್ಜಿಗೆ ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವ ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಇದರಿಂದ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಗಟ್ ಹೆಲ್ತ್ ಚೆನ್ನಾಗಿದ್ರೆ ಇಮ್ಯುನಿಟಿ ಚೆನ್ನಾಗಿರುತ್ತೆ ಅಂತ ಅರ್ಥ. ನಾವು ಯಾವಾಗಲೂ ನೆನ್ಪಿಟ್ಕೊಳ್ಬೇಕು, ಇಮ್ಯುನಿಟಿನ ಮಾತ್ರೆಗಳು ತಗೊಂಡು ಸ್ಟ್ರಾಂಗ್ ಮಾಡ್ಕೊಳ್ಳೋದಲ್ಲ, ನಮ್ಮ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿನ ಚೇಂಜ್ ಮಾಡಿ ಸ್ಟ್ರಾಂಗ್ ಇಮ್ಯುನಿಟಿ ಬಿಲ್ಡ್ ಮಾಡ್ಕೊಳ್ಬೇಕು.